ಹಾಲೆಲೂಯಾ! ದೇವರಿಗೆ ಸ್ತೋತ್ರ. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? 7 ಗಂಟೆ ಆಯ್ತಲ್ಲವೇ? ಈಗಾಗಲೇ ನೀವು ವೈಯಕ್ತಿಕವಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯವನ್ನು ಓದಿ ಮತ್ತೊಂದು ಸಾರಿ ದೇವರ ವಾಕ್ಯ ಕೇಳಲು ನೀವು ಸಿದ್ಧರಾಗಿದ್ದೀರೆಂದು ನಂಬುತ್ತೇನೆ. ಒಂದು ವೇಳೆ ನೀವು ಇತರ ದೇಶದಲ್ಲಿದ್ದರೆ ನಿಮಗೆ ಸಾಯಂಕಾಲ, ಮಧ್ಯಾಹ್ನ ಇಲ್ಲವೇ ಮತ್ತೊಂದು ಸಮಯ ಆಗಿರ್ಬೋದು. ಆದರೆ ದೇವರ ವಾಕ್ಯ ಧ್ಯಾನಿಸುವುದಕ್ಕೆ ಯಾವುದೇ ಸಮಯ ಆಗಲಿ ಒಳ್ಳೆ ಸಮಯ ಆಗಿರುತ್ತೆ. ಚಿಕ್ಕ ಪ್ರಾರ್ಥನೆಯಿಂದ ಈ ದಿನ ಮತ್ತೊಂದು ಪಾಠ ಕಲಿಯೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅನುದಿನವೂ ನಿಮ್ಮ ಮಾತುಗಳಿಂದ ನಮ್ಮನ್ನು ಬಲಪಡಿಸುತ್ತಾ ಇದ್ದೀರಿ. ಆಧ್ಯಾತ್ಮಿಕವಾಗಿ ನಾವು ಹೇಗೆ ಅಭಿವೃದ್ಧಿಯಾಗಬೇಕು ಎಂಬ ಪಾಠಗಳನ್ನು ನಾವು ಕಲಿಯುತ್ತಿರುವಾಗ ಅವುಗಳನ್ನು ಅನುಸರಿಸಿ ಆಧ್ಯಾತ್ಮಿಕ ವೀರರಾಗಿ ಕ್ರಿಸ್ತನ ಸಾಕ್ಷಿಗಳಾಗಿ ನಾವು ಸಿದ್ಧರಾಗಲು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಏನೋ ದೇವರು ಮೇಲು ಮಾಡ್ತಾರೆ, ದೇವರು ಕೃಪೆ ತೋರಿಸ್ತಾರೆ, ದೇವರು ನನಗೆ ಎಷ್ಟೊಂದು ಕೊಟ್ಟಿದ್ದಾರೆ, ಅದು ಇದು ಎಂಬುದಾಗಿ ಸಾಕ್ಷಿ ಕೊಡ್ತಿದ್ದೇವೆ ಹೊರತು, ಆದರೆ ಎಷ್ಟು ಜನ ನಾವು ಕ್ರಿಸ್ತನ ಸಾರೂಪ್ಯದೊಳಗೆ ಮಾರ್ಪಡುತ್ತಿದ್ದೇವೆ, ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುತ್ತಿದ್ದೇವೆ, ಕ್ರಿಸ್ತನನ್ನು ನಮ್ಮೊಳಗೆ ಇತರರಿಗೆ ತೋರಿಸುವಂಥವರಾಗಿದ್ದೇವೆ, ಆತನ ಗುಣಗಾಣಗಳನ್ನು ನಮ್ಮೊಳಗೆ ಇತರರು ನೋಡುತ್ತಿದ್ದಾರೆ ಎಂಬುದು ನಾವು ನಿಂತು ಆಲೋಚಿಸಬೇಕು, ಪರಿಶೀಲಿಸಿಕೊಳ್ಳಬೇಕು, ಸರಿಪಡಿಸಿಕೊಳ್ಳಬೇಕು. ಅದಕ್ಕೆ ಕೆಲವು ದಿನಗಳಿಂದ ಆಧ್ಯಾತ್ಮಿಕವಾಗಿ ಜೀವಿಸುವವರು ಹೇಗಿರಬೇಕೆಂದು ಧ್ಯಾನಿಸುತ್ತಿದ್ದೇವೆ. ಅವರು ಪ್ರಾರ್ಥನೆಯುಳ್ಳವರಾಗಿರಬೇಕು, ದೇವರಲ್ಲಿ ನಂಬಿಕೆಯುಳ್ಳವರಾಗಿರಬೇಕು, ದೇವರಲ್ಲಿ ಪೂರ್ತಿ ವಿಶ್ವಾಸವುಳ್ಳವರಾಗಿರಬೇಕು, ದೇವರ ವಾಕ್ಯವನ್ನು ಧ್ಯಾನಿಸುವವರಾಗಿರಬೇಕು, ದೇವರ ನಾಮವನ್ನು ಮಹಿಮೆಯಾಗುವ ಹಾಗೆ ಆತನಿಗೆ ವಿಧೇಯರಾಗಿರುವುದನ್ನು ಕಲಿತುಕೊಳ್ಳಬೇಕು ಎಂಬುದಾಗಿ ಅನೇಕ ಪಾಠಗಳನ್ನು ನಾವು ಕಲಿಯುತ್ತಾ ಬರುತ್ತಿದ್ದೇವೆ. ಈ ದಿನ ಕ್ಷಮಿಸುವವರಾಗಿರಬೇಕು ಎಂಬ ಮತ್ತೊಂದು ವಿಷಯವನ್ನು ಕಲಿತುಕೊಳ್ಳೋಣ. ಕ್ರಿಸ್ತ ಯೇಸುವಿನ ಮನಸ್ಸು ಉಳ್ಳಂಥವರು ಆತನ ಹಾಗೆಯೇ ಇರುತ್ತಾರೆ. ಆತನು ಕ್ಷಮಿಸಿದಂತೆಯೇ ನಾವು ಕೂಡ ಕ್ಷಮಿಸಬೇಕೆಂದು ಯೇಸು ಸ್ವತಃ ನಮಗೆ ಕಲಿಸಿದ್ದಾರೆ. ಯೇಸು ಮಾಡಿರುವ ಪ್ರಾರ್ಥನೆ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಮೇಲಿಂದ ಮೇಲೆ ಆ ಪ್ರಾರ್ಥನೆಯನ್ನು ಉಚ್ಚರಿಸುತ್ತಲೇ ಇದ್ದೇವೆ. ನಮಗೆ ತಪ್ಪು ಮಾಡುವವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು ಎಂಬುದಾಗಿ ಪ್ರಾರ್ಥನೆಯನ್ನು ನಾವು ಮಾಡುತ್ತಾ ಇರುತ್ತೇವಲ್ಲವೇ? ನಮ್ಮ ತಪ್ಪುಗಳನ್ನು ಕ್ಷಮಿಸುವಂತೇವಲ್ಲವೇ? ಅಂದರೆ ಅರ್ಥವೇನು? ನಾವು ಇತರರನ್ನು ದಿನಾಲೂ ಕ್ಷಮಿಸಬೇಕು. ಯಾಕೆಂದರೆ ದಿನಾಲೂ ನಾವು ದೇವರಿಂದ ಕ್ಷಮಿಸಲ್ಪಡ್ತಾ ಇದ್ದೇವಲ್ಲವೇ? ನಾವು ಕ್ಷಮಿಸಲ್ಪಡಬೇಕಾದರೆ ನಾವು ಇತರರನ್ನು ಕ್ಷಮಿಸಬೇಕು. ಇದೊಂದು ಆಪ್ಷನ್ ಅಲ್ಲ. ಖಚಿತವಾಗಿಯೂ ದೇವರ ಮಕ್ಕಳಾಗಿರುವಂಥವರು ಕ್ಷಮಾಪಣೆಯ ಹೃದಯವುಳ್ಳವರಾಗಿರಬೇಕು. ಕಕ್ಷೆ ಸಾಧಿಸುವ ಮನಸ್ಸು, ದ್ವೇಷ, ಅಸೂಯೆ, ಹೊಟ್ಟೆಕಿಚ್ಚು ಎಂಬ ಈ ಗುಣಗಳು ದೇವರ ಮಕ್ಕಳಲ್ಲಿ ಎಂದಿಗೂ ಕಾಣಿಸಿಕೊಳ್ಳಬಾರದು. ಒಂದು ಸಾರಿ ಪೇತ್ರನು, ಸ್ವಾಮಿ, ನಾನು ನನ್ನ ಸಹೋದರನನ್ನು ಎಷ್ಟು ಸಾರಿ ಕ್ಷಮಿಸಬೇಕು ಎಂದು ಕೇಳ್ದ. 7 ಸಾರಿಯೋ ಎಂಬುದಾಗಿ ತಾನೇ ಸ್ವತಃ ಉತ್ತರ ಕೊಡ್ತಾನೆ. ನೋಡೋಣ ಬನ್ನಿ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 21ನೇ ವಚನ. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? ನನ್ನ ಸಹೋದರನು ನನಗೆ ವಿರುದ್ಧವಾಗಿ ತಪ್ಪು ಮಾಡುವಾಗ, ತಪ್ಪು ಕೆಲಸ ಮಾಡುವಾಗ ಎಷ್ಟು ಸಾರಿ ಕ್ಷಮಿಸಬೇಕು? 1 ಸಾರಿಯೋ, 2 ಸಾರಿಯೋ, 3 ಸಾರಿಯೋ, 4 ಸಾರಿಯೋ, 5 ಸಾರಿಯೋ, 6 ಸಾರಿಯೋ, 7 ಸಾರಿಯೋ? 7 ಸಾರಿ ಕ್ಷಮಿಸಿದರೆ ಸಾಕೋ? 8ನೇ ಸಾರಿ ಇನ್ನು ಕ್ಷಮಿಸುವ ಅಗತ್ಯವಿಲ್ಲವೋ ಎನ್ನುವ ರೀತಿಯಲ್ಲಿ ಅವನು ಪ್ರಶ್ನಿಸ್ತಿದ್ದಾನೆ. ಅದಕ್ಕೆ ಯೇಸು ಏನು ಹೇಳ್ತಾರೆ ನೋಡಿ. ಅದಕ್ಕೆ ಯೇಸು ಅವನಿಗೆ ಹೇಳಿದ್ದೇನೆಂದರೆ, 7 ಸಾರಿ ಅಷ್ಟೇ ಅಲ್ಲ, 70 ಸಾರಿ ಎಂದು ನಿನಗೆ ಹೇಳುತ್ತೇನೆ ಎಂದು ಯೇಸು ಹೇಳುತ್ತಾರೆ. 77 ಸಾರಿ. 70 × 7 ಅಂದ್ರೆ ಎಷ್ಟು? 7 7 44 440 ಸಾರಿ. ಅಂದರೆ ಉದಾಹರಣೆ ಹೇಳಂದ್ರೆ ಅಂತ್ಯ ಇಲ್ಲದಷ್ಟು, ಅಂದರೆ ಲೆಕ್ಕಿಸಲಾರದಷ್ಟು ಸಾರಿ ನಾವು ಇತರರನ್ನು ಕ್ಷಮಿಸಬೇಕು ಎಂದು ಯೇಸು ಹೇಳ್ತಾರೆ. ನೀವು ಇತರರನ್ನು ಕ್ಷಮಿಸುವಾಗೆಲ್ಲ ನೀವು ಲೆಕ್ಕದಲ್ಲಿಟ್ಕೊಳ್ಳುವಂಥವರಾಗಿದ್ದೀರಾ? ಕ್ಷಮಿಸಿ ಬಿಡೋದಂದ್ರೆ ಅರ್ಥವೇನು? ಕ್ಷಮಿಸಿ ಮರೆತು ಹೋಗುವಂಥದ್ದೇ. 2ನೇ ಸಾರಿ ಕ್ಷಮಿಸಬೇಕಾದಾಗ 1ನೇ ಸಾರಿ ಕ್ಷಮಿಸುವುದು ನಿಮಗೆ ಜ್ಞಾಪಕದಲ್ಲಿರುವುದಾದರೆ ನೀವು ಕ್ಷಮಿಸಿಲ್ಲ ಎಂದರ್ಥ. ಅದು ದೇವರ ಕ್ಷಮಾಪಣೆ ಅಲ್ಲ. ನಾವು ಸುಮ್ಮನೆ ಐ ಆಮ್ ಸಾರಿ, ಕ್ಷಮಿಸಿದ್ದೇನೆ, ಹೋಗ್ರಿ ಎಂದು ಹೇಳ್ತೇವೆ ಹೊರತು ಅದನ್ನೇ ಮನಸ್ಸಲ್ಲಿಟ್ಕೊಳ್ತೇವೆ. ಆದರೆ ದೇವರು, ಆತನು ಕ್ಷಮಿಸುವಾತನಾಗಿದ್ದಾನೆ, ಆತನು ಮರೆಯುವಾತನಾಗಿದ್ದಾನೆ. ನಾನು ನಿಮ್ಮನ್ನು ಇಷ್ಟಾನುಸಾರವಾಗಿ ನಿಮ್ಮ ದೋಷಗಳನ್ನು ಕ್ಷಮಿಸುವೆನು,
ಅವುಗಳನ್ನು ನಾನು ಇನ್ನೆಂದಿಗೂ ಜ್ಞಾಪಕ ಮಾಡಿಕೊಳ್ಳುವುದಿಲ್ಲ ಅನ್ನುತ್ತಾರೆ. ಹಾಗಾಗಿ ಕ್ಷಮಾಪಣೆಗೆ ಒಂದು ಅಂತ್ಯವೂ ಇಲ್ಲ, ಒಂದು ಮಿತಿಯೂ ಇಲ್ಲ, ಎಣಿಕೆಯೇ ಇಲ್ಲ ಪ್ರಿಯರೇ. ಧಾರಾಳವಾಗಿ ನಾವು ಅನ್ಲಿಮಿಟೆಡ್ ಫರ್ಗಿವ್ನೆಸ್ ಮಾಡುವವರಾಗಿರಬೇಕು. ಕಂಡೀಷನಲ್ ಅಲ್ಲ, ಅನ್ಕಂಡೀಷನಲ್ ಫರ್ಗಿವ್ನೆಸ್ ಇರಬೇಕು. ಯೇಸು ಕ್ರಿಸ್ತನು ನಮ್ಮನ್ನು ಹಾಗೆಯೇ ಕ್ಷಮಿಸ್ತಿದ್ದಾರೆ. ಎಷ್ಟು ಸಾರಿ ಕ್ಷಮಿಸಿದ್ದಾರೆಂದು ಒಮ್ಮೆ ಆಲೋಚಿಸಿಕೊಂಡು ನೋಡಿ. ಎಷ್ಟು ಕ್ಷಮಿಸಿದ್ದಾರೆ ಎಂದು ಒಮ್ಮೆ ಜ್ಞಾಪಕ ಮಾಡಿಕೊಂಡು ನೋಡಿ. ಕ್ಷಮಾಪಣೆಯ ಮನಸ್ಸುಳ್ಳಂಥವನೇ ದೈವ ಸ್ವಭಾವವುಳ್ಳವನಾಗಿರ್ತಾನೆ. ಮಾನವನು ಕುಯುಕ್ತಿಯುಳ್ಳವನಾಗಿದ್ದಾನೆ, ಕಕ್ಷೆ ಸಾಧಿಸುವವನಾಗಿದ್ದಾನೆ. ಕಣ್ಣಿಗೆ ಕಣ್ಣು, ಪೆಟ್ಟಿಗೆ ಪೆಟ್ಟು, ಹಲ್ಲಿಗೆ ಹಲ್ಲು ಎನ್ನುವಂತೆ ಕ್ಷಮಿಸಲಾರದಂತಹ ಸ್ವಭಾವ ಅದು ಸೈತಾನನಿಗೆ ಸಂಬಂಧವುಳ್ಳದಾಗಿದೆ. ನಾವು ಕ್ಷಮಿಸಬೇಕು ಎಂದು ಹೇಳುತ್ತಾ ಯೇಸು ಇಲ್ಲಿ ಒಂದು ಸಾಮೆ ಕೂಡ ಹೇಳ್ತಾರೆ. ಅಲ್ಲಿಯೇ ಕೆಳಗೆ ಸಾಮೆ ಇದೆ ನೋಡಿ, ವಚನ 23. ಆದದ್ದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ತಂದರು. ಲೆಕ್ಕ ತೆಗೆದುಕೊಳ್ಳುವ ಒಬ್ಬ ಯಜಮಾನನು ಅವನಿಂದ 10ರಷ್ಟು ತಲಾಂತು ತೆಗೆದುಕೊಂಡಿನಂತೆ. ಆ ದಿನ ತಲಾಂತು, ಈ ದಿನ ರೂಪಾಯಿಗಳಂದ್ಕೊಳ್ಳಿ. ಈಗ ನಮಗೆ ಫಿಗರ್ಸ್ ಮುಖ್ಯ ಅಲ್ಲ, ಪಾಯಿಂಟ್ ಮುಖ್ಯವಾಗಿದೆ ಎಂದು ನೆನ್ಪಿಟ್ಕೊಳ್ಳಿ. ಒಂದು 10,000 ರೂಪಾಯಿ ಅಂದ್ಕೊಳ್ಳೋಣ, ಹೋಗ್ಲಿ ಬಿಡಿ. 10,000 ರೂಪಾಯಿ ಸಾಲ ತೆಗೆದುಕೊಂಡಿದ್ದ ಎಂದು ನೆನೆಸಿಕೊಂಡು ಅವನಿಗೆ ಕರೆಸುತ್ತಾನೆ. ಏನಯ್ಯ, ಎಷ್ಟೋ ದಿನಗಳ ಹಿಂದೆ ಸಾಲ ತೆಗೆದುಕೊಂಡು ತೀರಿಸಲಿಲ್ವಲ್ಲ ಎಂದು ತನ್ನ ಲೆಕ್ಕಾಚಾರ ಮಾಡುವಾಗ ಗೊತ್ತಾಗಿ ಅವನನ್ನು ಕರೆಸಿ, ನನ್ನ ಸಾಲ ತೀರಿಸು ಎಂದು ಕೇಳಿದ್ರೆ 26ನೇ ವಚನ ಹೇಳ್ತದೆ, ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುವೆನೆಂದು ನಮಸ್ಕರಿಸಿದನು. ಅಯ್ಯ, ನನ್ನ ಹತ್ರ ಏನೂ ಇಲ್ಲ ಅಯ್ಯ, ಕೊಡ್ತೇನಯ್ಯ, ನನ್ನನ್ನು ಕ್ಷಮಿಸು ಎಂದು ಕೈಕಾಲಿಗೆ ಬಿದ್ದು ಬೇಡಿಕೊಳ್ತಾನಂತೆ. ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನ ಮೇಲೆ ದಯ ತೋರಿಸಿ ಆ ಯಜಮಾನನು ಹೇಳ್ತಾನೆ, ಅವನನ್ನು ಬಿಟ್ಟು ಬಿಡಿರಿ, ಅವನಿಗೆ ಕ್ಷಮಿಸಿದ್ದೇನೆ ಅನ್ನುತ್ತಾನೆ. ಸಾಲ ಮನ್ನಾ ಅನ್ನುತ್ತಾರಲ್ಲವೇ ಈ ದಿನಗಳಲ್ಲಿ. ಅವನು ಸಲ್ಲಿಸಬೇಕಾದ ಸಾಲವನ್ನೆಲ್ಲ ಕ್ಷಮಿಸಿ ಮನ್ನಾ ಮಾಡಿದ್ದೇನೆ, ಇನ್ನು ಕಟ್ಟುವ ಅಗತ್ಯವಿಲ್ಲ, ಅವನ ಖಾತೆ ಕ್ಲೋಸ್ ಎಂದು ಹೇಳಿದ ಕೂಡಲೇ ಅವನು ಎಷ್ಟೋ ಸಂತೋಷಪಟ್ಟಿರುತ್ತಾನೆ. ಒಂದು 10 ರೂಪಾಯಿ ಕೂಡ ಕಟ್ಟಲಾರದ ಪರಿಸ್ಥಿತಿಯಲ್ಲಿದ್ದಂತಹ ಅವನಿಗೆ 10,000 ರೂಪಾಯಿ ಸಾಲ ಕ್ಷಮಿಸಲ್ಪಟ್ಟಿದೆ ಎಂದಾಗ ಸಂತೋಷದಿಂದ ಕ್ಷಮಾಪಣೆ ಹೊಂದಿ ಹೋಗಿ ಏನ್ ಮಾಡಿದ್ದಾನೆಂದು ನೋಡುವುದಾದರೆ, ದೇವರನ್ನೇನಾದರೂ ಸ್ತುತಿಸಿದನೋ, ಅನೇಕರಿಗೆ ಸಾಕ್ಷಿಯೇನಾದರೂ ಕೊಟ್ಟನೋ, ಏನ್ ಮಾಡಿದ್ದಾನೆಂದು ವಾಕ್ಯ ಹೇಳುತ್ತೆ ನೋಡಿ. ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು, ಅಂದರೆ ಇವನಿಂದ ಸಾಲ ಪಡ್ಕೊಂಡವನ ಬಳಿಗೆ ಹೋಗಿ 10,000 ರೂಪಾಯಿ ಸಾಲ ಮನ್ನಾ ಪಡೆದಂಥವನು ತನಗೆ ಯಾರೋ ಒಬ್ಬ 10 ರೂಪಾಯಿ ಕೊಡಬೇಕಾದವನ ಬಳಿಗೆ ಹೋಗಿ ಆ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನ ಕುತ್ತಿಗೆಯನ್ನು ಹಿಸುಕಿ, ನನ್ನ ಸಾಲವನ್ನು ತೀರಿಸು ಅಂದನಂತೆ. ಆಗ ತಾನೇ 10,000 ರೂಪಾಯಿ ಸಾಲ ಮನ್ನಾ ಪಡೆದಿದ್ದ. ಆದರೆ ತನ್ನಿಂದ 100 ರೂಪಾಯಿ ಪಡೆದವನ ಬಳಿಗೆ ಹೋಗಿ ನನ್ನ ಸಾಲ ನನಗೆ ತೀರಿಸು ಎಂಬುದಾಗಿ ಕುತ್ತಿಗೆ ಹಿಸುಕುತ್ತಾನಂತೆ, ಕನಿಕರಿಸದೆ. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಹೋಗಯ್ಯ, ನಿನಗೆ ಸೆರೆಮನೆಯೊಳಗೆ ಹಾಕಿಸುತ್ತೇನೆ ಎಂದು ಎಷ್ಟು ಕಠಿಣನಾಗಿ ಪ್ರವರ್ತಿಸುತ್ತಾನೆ ನೋಡಿ. ಕೇಳಿ ಪ್ರಿಯರೇ, ನಾವು ಅನೇಕ ಸಾರಿ ದೇವರಿಂದ ಕ್ಷಮಿಸಲ್ಪಡಬೇಕೆಂದು ಆಶಿಸುತ್ತೇವೆ, ಆದರೆ ನಾವು ಇತರರನ್ನು ಕ್ಷಮಿಸೋದಿಲ್ಲ. ಕ್ಷಮಿಸಿರಿ, ಆಗ ನೀವು ಕ್ಷಮಿಸಲ್ಪಡುವಿರಿ. ಮನುಷ್ಯರು ನಿಮಗೆ ವಿರುದ್ಧವಾಗಿ ಮಾಡಿದ ಕಾರ್ಯಗಳನ್ನು ನೀವು ಕ್ಷಮಿಸಿರಿ, ದೇವರಿಗೆ ವಿರುದ್ಧವಾಗಿ ಮಾಡುವ ನಿಮ್ಮ ಪಾಪಗಳನ್ನು ದೇವರು ಕ್ಷಮಿಸುತ್ತಾರಲ್ಲವೇ? ಈ ವಿಷಯ ಅವನ ಯಜಮಾನನಿಗೆ ಗೊತ್ತಾಯ್ತು. ಆ ಯಜಮಾನನು ಕರೆಸುತ್ತಾನೆ, ಎಲ್ಲ ನೀಚನೆ, ನೀನು ನನ್ನನ್ನು ಬೇಡಿಕೊಂಡದ್ದರಿಂದ ನಿನ್ನ ಸಾಲವನ್ನೆಲ್ಲ ಮನ್ನಾ ಮಾಡಿದ್ದೇನಲ್ಲವೇ? ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬೇಕಾಗಿತ್ತಲ್ಲವೇ ಎಂದು ಕೇಳಿದನು. ನಿನ್ನ ಸಾಲವನ್ನೆಲ್ಲ ನಾನು ಕ್ಷಮಿಸಿದ್ದೇನೆ, ನಾನು ನಿನ್ನನ್ನು ಕನಿಕರಿಸಿದಂತೆ, ನಾನು ನಿನ್ನನ್ನು ಕ್ಷಮಿಸಿದಂತೆ ನಿನ್ನ ಜೊತೆ ಸೇವಕನಿಗೂ ಕ್ಷಮಿಸಬೇಕಲ್ಲವೇ? ನೀನು ಕ್ಷಮಿಸದೇ ಇರುವುದರಿಂದ ನನ್ನ ಸಾಲವನ್ನೆಲ್ಲ ನನಗೆ ತೀರಿಸು ಅಂದನಂತೆ. ಕ್ಷಮಿಸದೇ ಇದ್ದರೆ ಕ್ಷಮಿಸಲ್ಪಡುವುದಿಲ್ಲ ಪ್ರಿಯರೇ. ಕ್ಷಮಿಸಲ್ಪಡಲಾರದೆ ಈ ಲೋಕದಲ್ಲಿ ಬದುಕಲಾರೆವು. ಬಹಳಷ್ಟು ಸಾರಿ ನಾವು ಅನೇಕರಿಗೆ ಕ್ಷಮಿಸ್ತಿದ್ದೇವೆ ಅಂದ್ಕೊಳ್ತೇವೆ, ಆದರೆ ಅವರು ಕೂಡ ಕ್ಷಮಿಸಬೇಕೆಂಬ ವಿಷಯ ಮರೆಯುತ್ತೇವೆ. ಪ್ರತಿ ಗಂಡ ನಾನು ಹೆಂಡತಿಯನ್ನು ಸಹಿಸಿಕೊಳ್ತಿದ್ದೇನೆ ಅಂದ್ಕೊಳ್ತಾನೆ, ಹೆಂಡತಿ ಕೂಡ ಗಂಡನನ್ನು ಸಹಿಸಿಕೊಳ್ತಿದ್ದಾಳೆ. ಅವನ ಲೋಪಗಳು, ಕೋಪಗಳು, ತಾಪಗಳು,
ತಾಳಿಕೊಳ್ತಿದ್ದಾಳೆ ಎಂಬ ಸಂಗತಿ ಗುರುತಿಸ್ತಾ ಇಲ್ಲ. ಗಂಡ ಹೆಂಡತಿಯರು ಒಬ್ಬರನ್ನೊಬ್ಬರು ಕ್ಷಮಿಸಿಕೊಳ್ಳದೆ ಹೇಗೆ ಆನಂದದಿಂದ ಸಂಸಾರ ಮಾಡ್ಲಿಕ್ಕಾಗ್ತದೆ? ವ್ಯತ್ಯಾಸಗಳಿರ್ತವೆ, ಮನಸ್ತಾಪ ಇರ್ತವೆ, ಭಿನ್ನಾಭಿಪ್ರಾಯ ಇರ್ತವೆ, ಎಡವಟ್ಟುಗಳಿರ್ತವೆ, ತಿಳಿದೋ ತಿಳಿಯದೆಯೋ ಉಂಟಾಗ್ತವೆ. ಆದರೆ ಕ್ಷಮಾಪಣೆ, ಎಲ್ಲವನ್ನೂ ಕ್ಷಮಿಸುವಂತಹ ಕ್ರಿಸ್ತನ ಕ್ಷಮಾಪಣೆ ಅಲ್ಲಿನ ಗಾಯಗಳನ್ನು ಒರೆಸುತ್ತದೆ, ಅಲ್ಲಿ ಪ್ರೀತಿಯನ್ನು ಹುಟ್ಟಿಸುತ್ತದೆ, ಅಲ್ಲಿ ಆನಂದವನ್ನು ಉಂಟು ಮಾಡ್ತದೆ. ಮಾತ್ರವಲ್ಲ, ಸಮಾಧಾನ ಆಳ್ವಿಕೆ ಮಾಡ್ತದೆ. ಕ್ಷಮಿಸಿರಿ. ಯಾರಿಗೇ ಆಗಲಿ ಈ ಉದಯ ಕಾಲ ಸಮಯದಲ್ಲಿ ನೀವು ಕ್ಷಮಿಸಲಾರದವರು ನಿಮ್ಮ ಜೀವಿತದಲ್ಲಿದ್ದಾರೋ, ಯಾರನ್ನೇ ಆಗಲಿ ನೀವು ಕ್ಷಮಿಸಲಾರದೇ ಇದ್ದೀರೋ, ಯಾರೇ ಆಗಲಿ ನಿಮಗೆ ಮಾಡಿದ ಹಾನಿಯಾಗಲಿ, ದ್ರೋಹವಾಗಲಿ, ಕೇಡಾಗಲಿ ಜ್ಞಾಪಕ ಮಾಡಿಕೊಳ್ಳುತ್ತಾ ಅವರನ್ನು ಶಪಿಸುವವರಾಗಿದ್ದೀರಾ? ಹಾಗಾದರೆ ಬಿಟ್ಬಿಡಿ. ತಂದೆಯೇ, ಅವರೇನು ಮಾಡ್ತಿದ್ದಾರೋ ಅವರು ಅರಿಯರು, ಅವರನ್ನು ಕ್ಷಮಿಸಿರಿ ಎನ್ನುವಂತೆ ನಿಮ್ಮ ಹಾಗೆಯೇ ನಾನು ಕೂಡ ನನ್ನ ಸ್ನೇಹಿತರನ್ನು, ನನ್ನ ಕುಟುಂಬದವರನ್ನು, ನನ್ನ ವಿರೋಧಿಗಳನ್ನು ಕ್ಷಮಿಸುತ್ತಿದ್ದೇನೆ ಎಂದು ಹೇಳಿರಿ. ಆಗ ದೇವರಿಂದ ಕ್ಷಮಿಸಲ್ಪಡ್ತೀರಿ. ಒಬ್ಬ ವ್ಯಕ್ತಿಯನ್ನು ಕ್ಷಮಿಸುವುದರ ಮೂಲಕ ಅವನನ್ನು ನಾವು ಸಂಪಾದಿಸಿಕೊಳ್ತೇವೆ. ಪೌಲನು ಹೇಳ್ತಾನೆ, ನಿಮ್ಮ ಸಭೆಯೊಳಗೆ ಬಹಳ ವಿಚಿತ್ರವಾದ ಮನುಷ್ಯರಿದ್ದಾರೆ, ದೇವರ ನಾಮಕ್ಕೆ ಅವಮಾನ ತರುವಂಥವರಾಗಿದ್ದಾರೆ, ಅಂಥವರನ್ನು ಖಂಡಿಸಿರಿ. ಆದರೆ ಒಂದು ಪಾಯಿಂಟ್ವರೆಗೂ ಮಾತ್ರ ಖಂಡಿಸಿರಿ. ಅವರು ಬೇಸರಗೊಂಡು ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗುವವರೆಗೂ ಅವರನ್ನು ಖಂಡಿಸಬೇಡಿ. ಅಂಥವರನ್ನು ಕ್ಷಮಿಸಿರಿ. ಕ್ಷಮಿಸದಿದ್ದರೆ ಸೈತಾನನು ಸಂಭ್ರಮಗೊಳ್ಳುತ್ತಾನೆ. ಬೇರೆಯವರು ನಾಶನವಾದರೆ ಸೈತಾನನಿಗೆ ಸಂಭ್ರಮವಲ್ಲವೋ? ನಾವು ಕ್ಷಮಿಸದಿದ್ದರೆ ನಾವು ನಾಶನವಾಗಿ ಹೋಗುತ್ತೇವೆ. ನಾವು ಕ್ಷಮಿಸುವುದಾದರೆ ನಾವು ದೇವರಿಂದ ಕ್ಷಮಿಸಲ್ಪಡ್ತೇವೆ. ಒಬ್ಬ ವ್ಯಕ್ತಿಯನ್ನು ಕ್ಷಮಿಸುವುದರ ಮೂಲಕ ಆ ವ್ಯಕ್ತಿಯನ್ನು ಕ್ರಿಸ್ತನಿಗೋಸ್ಕರ ಸಂಪಾದಿಸಿಕೊಳ್ಳುತ್ತೇವೆ. ಈ ದಿನ ನಾನು ಎಂದಿಗೂ ಕ್ಷಮಿಸುವುದಿಲ್ಲ, ಸತ್ರೂ ಕ್ಷಮಿಸೋದಿಲ್ಲ ಎಂದು ಯಾರಿಗಾದರೂ ಹೇಳಿದ್ದೀರಾ? ತಕ್ಷಣವೇ ಅವರಿಗೆ ಫೋನ್ ಮಾಡಿ, ನನ್ನನ್ನು ಕ್ಷಮಿಸಿರಿ, ನಾನು ಕ್ಷಮಿಸ್ತಿದ್ದೇನೆ ಎಂದು ಅವರೊಂದಿಗೆ ಸಮಾಧಾನಗೊಳ್ಳಿರಿ. ಅಷ್ಟೇ ಅಲ್ಲ, ನಮ್ಮ ಜೀವಮಾನದಲ್ಲೆಲ್ಲ ಯಾರೇ ಯಾವುದೇ ಹಾನಿ ಮಾಡಲಿ, ಯಾರೇ ಆಗಲಿ ಯಾವುದೇ ಅಪಕಾರ ಮಾಡಲಿ, ಯಾವುದೇ ರೀತಿಯಾಗಿ ನಮ್ಮನ್ನು ಹಿಂಸೆಗೊಳಿಸಲಿ, ದೂಷಿಸಲಿ, ಅಂಥವರನ್ನು ನಾವು ಕ್ಷಮಿಸುವುದನ್ನು ಕಲಿಯಬೇಕು. ಆದಿ ಅಪೊಸ್ತಲರೆಲ್ಲರೂ ರಕ್ತಸಾಕ್ಷಿಗಳಾದರು. ಅವರಿಗೆ ಚಿತ್ರಹಿಂಸೆಗೊಳಿಸುವವರನ್ನು ಕೂಡ ಆಶೀರ್ವದಿಸಿ ಕ್ಷಮಿಸಿದ್ರು, ಅವರಿಗೋಸ್ಕರ ಪ್ರಾರ್ಥಿಸಿದ್ರು. ಆ ದಿನ ಸ್ತೆಫನನನ್ನು ಹಿಡಿದು ಕಲ್ಲೆಸೆದು ಕೊಲ್ಲುತ್ತಾ ಇರುವಾಗ ಸೌಲನು ಅವನ ವಸ್ತ್ರಗಳ ಬಳಿಯಲ್ಲಿ ಕಾವಲುಗಾರನಾಗಿದ್ದು, ಇನ್ನೂ ಹೊಡೆಯಿರಿ ಅಂದನಲ್ಲವೇ? ಹೌದಲ್ಲವೇ? ಆದರೆ ಆ ಸಮಯದಲ್ಲಿ ಸ್ತೆಫನನು ಏನನ್ನುತ್ತಾನೆ? ದೇವರೇ, ಇವರನ್ನು ನಾಶ ಮಾಡು ಅಂದನೋ? ತಂದೆಯೇ, ಇವರನ್ನು ಕ್ಷಮಿಸು. ಹಾಗೆ ಪ್ರಾರ್ಥಿಸಿರುವುದರಿಂದಲೇ ಸೌಲನು ಪೌಲನಾಗಿ ಮಾರ್ಪಟ್ಟನು ಎಂದು ನಾವು ಗ್ರಹಿಸಬೇಕು. ನೀವು ಕ್ಷಮಿಸುವುದರ ಮೂಲಕ ಒಬ್ಬ ವ್ಯಕ್ತಿಯನ್ನು ಕರ್ತನಿಗೋಸ್ಕರ ಸಂಪಾದಿಸುವವರಾಗಿರ್ತೀರಿ. ನೀವು ಕ್ಷಮಿಸುವುದರ ಮೂಲಕ ಯಾರು ಎಷ್ಟು ಮೇಲನ್ನು ಹೊಂದುತ್ತಿದ್ದಾರೆ ಎಂಬುದು ಬೇರೆ ಸಂಗತಿ. ನಾವು ಕ್ರಿಸ್ತನ ಸಾರೂಪ್ಯಕ್ಕೆ ಮಾರ್ಪಡುವಂಥವರಾಗಿರ್ತೇವೆ. ಕ್ಷಮಾಪಣೆಯ ಹೃದಯ ಎನ್ನುವುದು ಆಧ್ಯಾತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿಯಾಗುತ್ತಿರುವ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿರುವ ಸುಗುಣ ಆಗಿದೆ. ಆಧ್ಯಾತ್ಮಿಕವಾಗಿ ನಾವು ಬಲಗೊಳ್ಳುತ್ತಿರುವಾಗ ವಿಶಾಲವಾದ ಹೃದಯ ಹೊಂದಿಕೊಳ್ಳುತ್ತೇವೆ. ಸಣ್ಣ ಸಣ್ಣ ವಿಷಯಗಳಿಗಾಗಿ ಚಿಕ್ಕ ಮಕ್ಕಳಂತೆ ಬೇಸರಗೊಳ್ಳುವುದಾಗಲಿ, ಸಣ್ಣ ಸಣ್ಣ ವಿಷಯಗಳಿಗಾಗಿ ಸಿಟ್ಟಾಗಿ ಕೋಪ ಬೆಳೆಸಿಕೊಳ್ಳುವಂಥದ್ದಾಗಲಿ, ಕಕ್ಷೆ ಸಾಧಿಸುವವರಾಗಲಿ, ಸೈತಾನನ ಸಂಬಂಧವಾದ ಗುಣಗಳನ್ನು ನಾವು ಹೊಂದದೇ ಇರುವುದರಿಂದ ಕ್ಷಮಿಸುವ ಹೃದಯ ಹೊಂದಿ ಪ್ರೀತಿಯಿಂದ, ಕ್ರಿಸ್ತನ ಪ್ರೀತಿಯಿಂದ ಆತನ ಸಾರೂಪ್ಯದೊಳಗೆ ಮಾರ್ಪಡೋಣ. ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗಬೇಕೆಂದಿರುವವರು ಪ್ರತಿ ದಿನ ದೇವರ ಸನ್ನಿಧಿಯಲ್ಲಿ ಉದಯದಲ್ಲಿಯೇ ಎದ್ದು ದೇವರಿಗೆ ಪ್ರಾರ್ಥಿಸುವವರಾಗಿ, ದಿನವಿಡೀ ದೇವರೊಂದಿಗೆ ಸಹವಾಸದಲ್ಲಿರುವವರಾಗಿರಬೇಕೆಂದು, ಪ್ರತಿ ವಿಷಯದಲ್ಲಿಯೂ ದೇವರ ಮೇಲೆಯೇ ನಂಬಿಕೆ ಇಟ್ಟು ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ದೇವರ ಅಧಿಕಾರಕ್ಕೆ ಒಪ್ಪಿಸಿಕೊಡುವವರಾಗಿರಬೇಕೆಂದು, ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನಿಸುವವರಾಗಿರಬೇಕೆಂದು, ವಾಕ್ಯದಲ್ಲಿ ಆನಂದಿಸುವವರಾಗಿರಬೇಕೆಂದು, ವಾಕ್ಯದಲ್ಲಿ ದೇವರನ್ನು ಘನಪಡಿಸುವವರಾಗಿರಬೇಕೆಂದು, ವಾಕ್ಯಾನುಸಾರವಾಗಿ ಜೀವಿಸುವವರಾಗಿರಬೇಕೆಂದು ನಾವು ಅನೇಕ ವಿಷಯಗಳನ್ನು ಒಂದು ಸರಣಿಯಂತೆ ಕಲಿತುಕೊಳ್ತಿದ್ದೇವೆ. ದಯವಿಟ್ಟು ಕಳೆದ 4 ದಿನಗಳಿಂದ ಪ್ರಸಾರವಾದ ಕಾರ್ಯಕ್ರಮಗಳೆಲ್ಲ ನೀವು ಮತ್ತೊಮ್ಮೆ ಕೇಳಿ ಅದರಲ್ಲಿರುವ ಪಾಯಿಂಟ್ಗಳನ್ನು ನೋಟ್ ಮಾಡಿಕೊಂಡು ನಿಮ್ಮ ಜೀವಿತದಲ್ಲಿ ಅನ್ವಯಿಸಿಕೊಂಡು ಜೀವಿಸುವವರಾಗಿರಿ. ಆಗ ಆಶೀರ್ವದಿಸಲ್ಪಡ್ತೀರಿ. ಕರ್ತನ ಚಿತ್ತವಿರುವುದಾದರೆ ಇನ್ನು 2 ಪಾಯಿಂಟ್ಗಳಿವೆ, ಅವುಗಳನ್ನು ಕೂಡ ಮುಂಬರುವ ದಿನಗಳಲ್ಲಿ ಕಲಿಯೋಣ. ಆದರೆ ಈಗ ತಲೆಬಾಗಿಸಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಕ್ಷಮಾಪಣೆಯ ಹೃದಯವುಳ್ಳವರಾಗಿ, ಕ್ರಿಸ್ತ ಯೇಸುವಿನ ಸ್ವಭಾವವುಳ್ಳವರಾಗಿ
ಆಧ್ಯಾತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿಯಾಗುತ್ತಾ ಪ್ರೀತಿಯನ್ನು ಹುಟ್ಟಿಸುವವರಾಗಿದ್ದು, ಕ್ಷಮಿಸಿ ಕ್ಷಮಿಸಲ್ಪಡುವವರಾಗಿದ್ದು, ಆಶೀರ್ವದಿಸಿ ಆಶೀರ್ವದಿಸಲ್ಪಡುವವರಾಗಿದ್ದು ಜೀವಿಸಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಯಾವುದೇ ಕಕ್ಷಕ್ಕಾಗಲಿ, ದ್ವೇಷಕ್ಕಾಗಲಿ, ಅಸೂಯೆಕ್ಕಾಗಲಿ ಅವಕಾಶ ಕೊಡದಂತೆ ನಮಗೆ ವಿರೋಧವಾಗಿ ಮಾತಾಡಿದವರನ್ನು, ಕೇಡು ಮಾಡಿದವರನ್ನು, ಮೋಸ ಮಾಡಿದವರನ್ನು, ಅನ್ಯಾಯ ಮಾಡಿದವರನ್ನು, ಹಾನಿ ಮಾಡಿದವರನ್ನು ಮಿತಿಯಿಲ್ಲದ ನಿಮ್ಮ ಪ್ರೀತಿಯಿಂದ ನಾವು ಕ್ಷಮಿಸುವ ಹಾಗೆ, ಎಷ್ಟು ಸಾರಿ ಆದರೂ ಕ್ಷಮಿಸುವುದಕ್ಕೆ ಸಿದ್ಧವಾಗುವಂತಹ ಕ್ರಿಸ್ತ ಯೇಸುವಿನ ಮನಸ್ಸನ್ನು ನಮ್ಮ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸ್ತಿದ್ದೇವೆ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನೀವು ಕೂಡ ಕಳಿಸಿರಿ. ದಯವಿಟ್ಟು ಫೋನ್ ಮಾಡಬೇಡಿ, ಎತ್ತಿಲ್ಲವೆಂದು ಬಾಧೆ ಪಡಬೇಡಿ. ನೀವು ನಿಮ್ಮ ಉದಾರತೆಯ ಕಾಣಿಕೆಯನ್ನು ಕಳಿಸಿ ಸೇವೆಯಲ್ಲಿ ಪಾಲುಗಾರರಾಗಿರೋದಾದರೆ ಕೆಳಗೆ ಕೊಡಲ್ಪಟ್ಟಂತಹ ಸ್ಕ್ಯಾನರ್ ಮತ್ತು ಬ್ಯಾಂಕ್ ಡಿಟೇಲ್ಗೆ ನಿಮ್ಮ ಕಾಣಿಕೆಗಳನ್ನು ಕಳಿಸಿಕೊಡಿರಿ. ಈ ಸೋಷಿಯಲ್ ಮೀಡಿಯಾ ಸೇವೆಗೋಸ್ಕರ ಪ್ರಾರ್ಥಿಸಿ ನೀವು ಸಹಕರಿಸಬೇಕೆಂದು ಕೋರುತ್ತೇನೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ಸದಾಕಾಲಕ್ಕೂ ನೆಲೆಯಾಗಿರಲಿ.